आगेदनाले नमस्कार. आज वटसावित्री पुणेवी त्याच्याकरता वटसावित्री हाडू गाणं मी सांगायला जाते. सिद्धिविनायक विद्याप्रदायक लड्डिगे मोदक प्रियनानेनेतो ಬುದ್ಧಿಪ್ರದಳು ಶಾರದೆ ಗುಂದಿಸಿ ನಿರ್ವಿಘ್ನದಿ ಕಥೆಯ ಪೇಳುವೆನು. ಮಂದ್ರ ದೇಶದ ರಾಜ ಅಶ್ವಪತಿ ಎಂಬುವಗೆ ಸಂತಾನನೆಲ್ಲತೆ ಚಿಂತಿಸುತ್ತ ಸಾವಿತ್ರ್ಯ ನಾಮಕ ಸೂರ್ಯನ ತಪಸ್ಸು ಮಾಡಲು ಹೆಣ್ಣೋ ಮಗಭೂತ ಜನಿಸೆ. ಸಾವಿತ್ರ್ಯ ನಾಮಕನ ದಯದಿಂದ ಪುಟ್ಟಲು ಸಾವಿತ್ರಿ ಎಂದು ಕರೆಯುತ್ತಲಿಯೇ ಅವಳ ಜಾತಕ ನೋಡಿ ಗಂಡನಿಗೆ ಅಲ್ಪಾಯುಷ್ಯವೆಂದು ತಿಳಿಯುತ್ತಲಿ. ಮುದ್ದಾಗಿ ಬೆಳೆದಳು ಜವ್ವಾನಿಯಾಗಿ ಮದುವೆಯ ವಯಸ್ಸು ಬಂದಿರಲು ವರನ ಹುಡುಕುವ ಪ್ರಯತ್ನದಲ್ಲಿರಲು ನಾರದರು ತಿಳಿಸಿದರು ಸತ್ಯವನನ್ನ. ಕುರುಡು ತಂದೆದಾಯದು ಮತ್ಸೇನನ ಸೇವೆ ಮಾಡುತ್ತ ಸತ್ಯವನನಿರಲು ಅಲ್ಪಾಯುಷ್ಯದ ವಿಷಯವ ಮತ್ತೆ ಸಾವಿತ್ರಿಗೆ ತಿಳಿಸಿದರು ನಾರದರು. ಶನಿವಾರದ ಅಮಾವಾಸ್ಯೆ ಭರಣಿ ನಕ್ಷತ್ರದಿ ಸಾವಿತ್ರಿ ಯವ್ವನ ವಟಯಾಗೆ ಬರದಿ ಕರೆದಳು ಅತ್ತೆಯ ಬ್ಯಾಗ ಅಂಗಳದಲ್ಲಿ ನಿಂತುಕೊಂಡು. ಅತ್ತೆಯ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿತ್ತು ಸತ್ಯ ಮಾಡುಗಲನ ನಡುದಲ್ಲಿ. ಯಜ್ಞ ಕಾರ್ಯಕ್ಕೆ ಸಮಿದೆಯ ತರಲು ಗಂಡಗೆ ತಿಳಿಸಿ ಹೇಳಿದಳು. ಗಂಡು ಗೊಂಡಲಿಯನು ಹಿಡಿದುಕೊಂಡು ವಿಪ್ರ ಚಂದದಿ ಹೆಂಡದಿಗೆ ಹೇಳಿದನು. ಸಮಿದೆಯನೆಲ್ಲ ಕೂಡಿಸಿಕೊಂಡು ಬರುವುದಾಗಿತ ತಿಳಿಸಿದನು. ಹಾಗೆನ್ನ ಬಿಟ್ಟು ಹೋಗಬೇಡಿರೆಂದು ಪಾವಕ್ಕನಾನೇ ಎನ್ನುತ್ತಲಿ. ಪಾವಕ್ಕನಾನೇ ಎನ್ನುತ್ತಲಿ ಸಾವಿತ್ರಿ ಎದುರಿಗೆ ಬಂದು ನಿಂತಳಾಗ. ಶಾಖ ಪಾಕಂಗಳ ಬೇಗನೆ ಮಾಡಿ ಅತ್ತೆ ಮಾವರಿಗೆ ಉಣಬಡಿಸಿ ಅತ್ತೆ ಮಾವರಿಗೆ ಉಣಬಡಿಸಿ ತನ್ನು ಸಿದ್ಧದಾಗಿ ನಿಂತಳು ಪತಿಯೊಡನೆ. ನಿಮ್ಮ ಮಗನ ಕೂಡ ಅಡವಿಗೆ ಹೋಗುವೆನೆಂದು ಅತ್ತೆ ಮಾವಗೆ ನಮಸ್ಕರಿಸಿ ಮುತ್ತಿನ ಸರಗಳ ಹವಲಾದ ಸರಗಳ ಬಿಚ್ಚಿ ತಾನಿತ್ತಳು ಮನೆಯೊಳಗೆ. ಕಿತ್ತೂಳಿ ಒಣಗಳಿರ ಕತ್ತೂರಿ ಕೊಳಗಳಿರ ಒಪ್ಪಾದಿ ಹರಿವ ನಡಿಗಳಿರ ನಿಂಬಿಯ ವನಗಳಿರ ತುಂಬಿದ ಕೊಳಗಳಿರ ನಮ್ಮ ಪತಿ ಬಂದನು ಏನೂತ. ಅರಳೆ ಅತ್ತಿ ಮರ ಆಲಾದ ಮರ ನೋಡು ನೆರಳೆ ನಿಂಬೆ ವನವ ನೋಡು. ನೆರಳೆ ನಿಂಬವನನ್ನ ನೋಡೆ ಸಾವಿತ್ರಿ ಬೋರೆಂಬ ಹರಿವ ನದಿಯ ನೋಡೆ. ಬ್ಯಾಗ ಸಮಿದಿಯ ತರಬೇಕು ಎಂದು ಹತ್ತಿದ ಮರವ ಬೇಗ ತಾನು ಒಂದೊಂದು ತೊಂಗಿಯ ಕಡೆದು ಹಾಕುತ್ತಲಿದ್ದ ಬಂದಿತ್ತು ತಲೆನೋವು ಘನವಾಗಿ. ಕಾಗೆಯು ಕೂಗಾಳು ತಲ್ಲನ್ನಿಸುತ್ತ ಮನದಲ್ಲಿ ಕಾಲನೆ ಬಂದನೆಂದು ತಿಳಿದು. ನಾಳಿಗೆ ಒಣಗಿಟ್ಟು ಬಾಡಿಟ್ಟು ಮೊಗವು ಕಸವಿಸಿ ಆಯಿಟ್ಟು ಮನದಗೆ. ಮರವಾಣಿಳಿದ ವಿಪ್ರ ಮಡದಿ ತೊಡೆ ಮೇಲೆ
ಒರಗಿದ ತಲೆನೋವು ಘನವಾಗಿ. ಕಳವಾಳಗೊಂದಾಳು ಮನದಲ್ಲಿ ತಾನು ಎಲ್ಲಿಂದೆಲ್ಲಿಗೆ ವಿಧಿ ತಂತು. ಅಂಬರಹಾದ ಯಾನವನೇ ಇಳಿದನು ಯಮರಾಯ, ಬಂದೋರ್ಯಾರೆಂದು ನೋಡುತ್ತಲಿ. ತೊಡೆಯ ಮೇಲಿದ್ದ ಪತಿಯ ನೆಲೆದ ಮೇಲ್ಮಲಗಿಸಿ ಯಮಧರ್ಮರಾಯಗೆ ಬಂದು ವಂದಿಸುತ್ತ, ಮುತ್ತೈದೆಯಾಗೆಂದು ಹರಿಸಿದ ತಾನು ಪುತ್ರರ ಪಡೆಯೆಂದು ನುಡಿದನಾಗ. ನುಡಿದ ಮಾತಾನು ಕೇಳಿ ಬೇಗ ಶರಗನೆ ಗಂಟಿಗೆ ಕೊಂಡಲು ಶಿರಗಿನೊಳಗೆ. ಖಂಡುಗ ಧ್ಯಾನವ ನೀವೇ ಸಾವಿತ್ರಿ, ಉಂಬುದವುಕ್ಕೆ ಅನ್ನವ ನೀವೇ. ಗೆಂಡನ ಪ್ರಾಣನ ಒಂದನೆ ಬಿಟ್ಟು ಕೇಳೆಂದ ಯಮಧರ್ಮರಾಯ ತಾನು. ಪುತ್ರರ ಪಡಿಯೆಂದು ಹರಿಸಿದರೀಗ ಪಡಿಯನ್ನ ನೀವು ಕರೆದೊಯ್ದಾರೆ. ಪುತ್ರರನ್ನು ಯಾರಿಗೆ ಪಡೆಯಲನೆಂದು ಕೇಳಿದಳು ಸಾವಿತ್ರಿ ಧೈರ್ಯದಿಂದ. ನಿನ್ನ ಮಾತಿಗೆ ಮೆಚ್ಚಿದನು ಸಾವಿತ್ರಿ, ತಕ್ಕ ವರಗಳ ಕೇಳೆಂದನು. ಅಂದಾಗ ಮಾವಗೆ ಕಣ್ಗಾಳು ಬರಬೇಕು, ನಮ್ಮ ರಾಜ್ಯ ನಮಗೆ ಬೇಕೆಂದಳು. ಹೊನ್ನ ಬುಟ್ಟಿಯಲ್ಲಿ ಹಾಕಿದನು ಆಯುಷ್ಯವ ಹಿಡಿಯೆಂದು ನುಡಿದನು ಯಮನಾಗ. ಭೂಮಿಯ ಮೇಲಿನ ಮನುಜರಿಗೆ ಮಾತ್ರ ದಾರಿಯ ತೋರದಿರು ಎಂದಳಿದ. ನಿದ್ದೆ ಎಂದಿದ್ದಂತೆ ಎದ್ದ ಸತ್ಯವಾನ, ಇಬ್ಬರೊಂದಾಗಿ ಮನೆಗೆ ಬಂದು. ದರ್ಬೆ ಸಮಿದೆಯ ನೆಲೆದ ಮೇಲಿರಿಸಿದ ತಿಳಿಸಿದ ಅಡವಿಯ ಚರಿತೆಯನ್ನು. ಅತ್ತೆ ಮಾವಾರ ಚರಣಕ್ಕೆ ಎರಗುತ್ತ, ನಿಮ್ಮ ಪುಣ್ಯದ ಫಲವೇ ನಾಲು. ಕಂಗಾಳು ಬಂದವು ರಾಜ್ಯವು ಬಂದಿತ್ತು, ಸಾವಿತ್ರಿಯ ವ್ರತ ಮಹಿಮೆಯಿಂದ. ವಟವೃಕ್ಷದಡೆಯಲ್ಲಿ ಸಾವಿತ್ರಿ ದೇವಿಯು ಧ್ಯಾನಿಸಿ ಯಮಧರ್ಮ ಒಲಿದನೆಂದು. ವಟ ಸಾವಿತ್ರಿ ಎಂದು ಹೆಸರಿಗೆ ಅವಳು ಮುತ್ತೈದೆತನವ ಪಡೆದಳು. ಶನಿವಾರದ ಅಮಾವಾಸ್ಯೆ ಹೇಳೋರಿಗೆ ಕೇಳೋರಿಗೆ ಮುತ್ತೈದೆತನವ ಕೊಡುವೋಳು. ಮುತ್ತೈದೆತನವ ಕೊಡುವೋಳು ಸಾವಿತ್ರಿ ಎಂದು ಮಧ್ವೇಶ ಕೃಷ್ಣ ಹರಿಸಿದ. ಶ್ರೀಕೃಷ್ಣಾರ್ಪಣಮಸ್ತು.